ನಿಮ್ಮ ಮುಖ, ಕೈ, ಕುತ್ತಿಗೆ ಅಥವಾ ಕಾಲಿನ ಮೇಲೆ ಎಷ್ಟೇ ಹಳೆಯ ಟ್ಯಾನ್ ಇದ್ದರೂ ಈ 4 ಪದಾರ್ಥಗಳಿಂದ ಮಾಡಿದ ರೆಮಿಡಿಯನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ಯಾನ್ ಮಾಯ ಆಗೋಗುತ್ತೆ. ಪಾರ್ಲರಿಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಅಗತ್ಯನೇ ಇಲ್ಲ. ಮನೆಯಲ್ಲೇ ನೈಸರ್ಗಿಕವಾಗಿ ಟ್ಯಾನ್ ಮತ್ತು ಡೆಡ್ ಸ್ಕಿನ್ನನ್ನು ತೆಗೆದು ಚರ್ಮಕ್ಕೆ ನ್ಯಾಚುರಲ್ ಗ್ಲೋ ಕೊಡುತ್ತದೆ. ಈ ರೆಮಿಡಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಹೋಮ್ ಮೇಡ್ ರೆಮಿಡಿಯನ್ನು ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಚಮಚ ಕಡಲೆ ಹಿಟ್ಟು, 1 ಚಮಚ ಕಾಫಿ ಪುಡಿ, 1 ಚಮಚ ಜೇನುತುಪ್ಪ ಮತ್ತು ಅಗತ್ಯ ಇರುವಷ್ಟು ರೋಸ್ ವಾಟರ್. ಈ ಹೋಮ್ ಮೇಡ್ ರೆಮಿಡಿಯನ್ನು ಹೇಗೆ ತಯಾರು ಮಾಡೋದು ನೋಡೋಣ ಬನ್ನಿ. ಮೊದಲು ಒಂದು ಸ್ವಚ್ಛವಾದ ಬೌಲನ್ನು ತೆಗೆದುಕೊಳ್ಳಿ. ಅದಕ್ಕೆ 2 ಚಮಚ ಕಡಲೆ ಹಿಟ್ಟನ್ನು ಹಾಕಿ, ನಂತರ 1 ಚಮಚ ಕಾಫಿ ಪುಡಿಯನ್ನು ಸೇರಿಸಿ. ಈಗ 1 ಚಮಚ ಜೇನುತುಪ್ಪವನ್ನು ಹಾಕಿ, ಕೊನೆಗೆ ಅಗತ್ಯ ಇರುವಷ್ಟು ರೋಸ್ ವಾಟರನ್ನು ಸೇರಿಸಿ ನುಣ್ಣನೆಯ ಪೇಸ್ಟನ್ನು ತಯಾರು ಮಾಡಿಕೊಳ್ಳಿ. ಈ ಪೇಸ್ಟ್ ತುಂಬ ತೆಳುವಾಗಿಯೂ ಇರಬಾರದು, ತುಂಬ ಗಟ್ಟಿಯಾಗಿಯೂ ಇರಬಾರದು. ಮುಖಕ್ಕೆ ಅಥವಾ ದೇಹಕ್ಕೆ ಸುಲಭವಾಗಿ ಹಚ್ಚುವಷ್ಟು ಪೇಸ್ಟನ್ನು ತಯಾರು ಮಾಡ್ಕೊಳ್ಳಿ. ಈ ಹೋಮ್ ಮೇಡ್ ರೆಮಿಡಿಯನ್ನು ಹೇಗೆ ಬಳಸೋದು ನೋಡೋಣ ಬನ್ನಿ. ಮೊದಲು ನಿಮ್ಮ ಮುಖ ಅಥವಾ ಟ್ಯಾನ್ ಆಗಿರುವ ಭಾಗವನ್ನು ಸ್ವಚ್ಛವಾಗಿ ತೊಳೆಯಿರಿ. ನಂತರ ಈ ಪ್ಯಾಕನ್ನು ಸಮವಾಗಿ ಹಚ್ಚಿ 15ರಿಂದ 20 ನಿಮಿಷಗಳ ಕಾಲ ಒಣಗಲು ಬಿಡಿ. ಅದಾದ ನಂತರ ಸ್ವಲ್ಪ ನೀರು ಹಾಕಿ 2ರಿಂದ 3 ನಿಮಿಷಗಳ ಕಾಲ ವೃತ್ತಾಕಾರದಲ್ಲಿ ಮೃದುವಾಗಿ ಸ್ಕ್ರಬ್ ಮಾಡಿ, ನಂತರ ತಣ್ಣನೆಯ ನೀರಿನಿಂದ ತೊಳೆದುಕೊಳ್ಳಿ. ಈ ರೆಮಿಡಿಯನ್ನು ವಾರಕ್ಕೆ 2ರಿಂದ 3 ಬಾರಿ ಬಳಸಿದರೆ ಚರ್ಮ ಮೃದುವಾಗಿ ಕಾಣಲು ಹಾಗೂ ಟ್ಯಾನ್ ನಿಧಾನವಾಗಿ ಕಡಿಮೆಯಾಗುತ್ತದೆ. ಈ ರೆಮಿಡಿಯಲ್ಲಿರುವ ಕಡಲೆ ಹಿಟ್ಟು ಚರ್ಮವನ್ನು ಕ್ಲೀನ್ ಮಾಡುತ್ತದೆ. ಕಾಫಿ ಡೆಡ್ ಸ್ಕಿನ್ನನ್ನು ತೆಗೆದು ಚರ್ಮವನ್ನು ಫ್ರೆಶ್ ಆಗಿ ಕಾಣುವಂತೆ ಮಾಡುತ್ತದೆ. ಜೇನುತುಪ್ಪ ಚರ್ಮಕ್ಕೆ ತೇವಾಂಶವನ್ನು ನೀಡುತ್ತದೆ. ಹಾಗೆ ರೋಸ್ ವಾಟರ್ ಚರ್ಮವನ್ನು ರಿಫ್ರೆಶ್ ಆಗಿಡಲು ಸಹಾಯ ಮಾಡುತ್ತದೆ. ಈ ನ್ಯಾಚುರಲ್ ಟ್ಯಾನ್ ರಿಮೂವಲ್ ರೆಮಿಡಿಯನ್ನು ಒಂದ್ಸಲ ಟ್ರೈ ಮಾಡಿ ನಿಮ್ಮ ರಿಸಲ್ಟನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಂಥದ್ದೇ ಸುಲಭವಾದ ಬ್ಯೂಟಿ ಟಿಪ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.